ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಾರ್ಥನೆಗಳು ಎರಡು ವಿಧವಾಗಿರುತ್ತವೆ. ನೀವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಯೂ ಈ ಎರಡು ವರ್ಗಗಳಲ್ಲಿ ಒಂದಕ್ಕೆ ಸೇರಿರುತ್ತದೆ. ಪರಲೋಕವನ್ನು ತಲುಪುವ ಪ್ರಾರ್ಥನೆಗಳು ಮತ್ತು ಆತ್ಮಿಕ ಲೋಕದಲ್ಲಿ ತಡೆಯಲ್ಪಡುವ ಪ್ರಾರ್ಥನೆಗಳು. ಈ ವ್ಯತ್ಯಾಸವು ನೀವು ಎಷ್ಟು ಜೋರಾಗಿ ಪ್ರಾರ್ಥಿಸಿದ್ದೀರಿ ಅಥವಾ ಎಷ್ಟು ವಚನಗಳನ್ನು ಉಲ್ಲೇಖಿಸಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿಲ್ಲ. ಬದಲಾಗಿ ಪ್ರಾರ್ಥನೆಯನ್ನು ನಿಯಂತ್ರಿಸುವ ಆತ್ಮಿಕ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೇಲೂ, ದುಷ್ಟಶಕ್ತಿಗಳು ತಡೆಯಲಾರದ ಆತ್ಮಿಕ ಅಧಿಕಾರದಿಂದ ಪ್ರಾರ್ಥಿಸುವುದರ ಮೇಲೂ ಅವಲಂಬಿತವಾಗಿದೆ. ಇಂತಹ ಪ್ರಾರ್ಥನೆಗಳು ವಿಶೇಷವಾದ ಆತ್ಮಿಕ ತರಂಗ ಮಟ್ಟವನ್ನು ಹೊಂದಿರುತ್ತವೆ. ಶತ್ರುವು ಪರಲೋಕದ ಸಿಂಹಾಸನ ಮತ್ತು ನಿಮ್ಮ ನಡುವೆ ಎಂತಹ ಅಡೆತಡೆಗಳನ್ನು ನಿರ್ಮಿಸಿದರೂ ಅವುಗಳನ್ನು ಭೇದಿಸಿಕೊಂಡು ದೇವರ ಸನ್ನಿಧಿಯನ್ನು ತಲುಪುತ್ತವೆ. ಮೊದಲನೆಯದು ಅಚಲವಾದ ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಗಳು. ದುಷ್ಟಶಕ್ತಿಗಳು ತಡೆಯಲಾರದ ಮೊದಲ ಪ್ರಾರ್ಥನೆ ನಂಬಿಕೆಯಿಂದ ಕೂಡಿದ ಪ್ರಾರ್ಥನೆಯಾಗಿದೆ. ಒಬ್ಬ ವಿಶ್ವಾಸಿಯು ಪ್ರಾರ್ಥಿಸುವ ಪ್ರತಿ ಸಾರಿ ಸೈತಾನನನ್ನು ಮತ್ತು ಅವನ ದುಷ್ಟಾತ್ಮಗಳು ಅವನು ನಿಜವಾಗಿಯೂ ನಂಬಿಕೆಯಿಂದ ಪ್ರಾರ್ಥಿಸುತ್ತಾನೋ ಇಲ್ಲವೋ ಎಂಬುದನ್ನು ಗುರುತಿಸಬಲ್ಲನು. ನಿಮ್ಮ ಪ್ರಾರ್ಥನೆಯಲ್ಲಿ ಭಯ, ಸಂದೇಹ ಅಥವಾ ಅನಿಶ್ಚಿತತೆ ಇದ್ದರೆ ಶತ್ರುವು ಅದನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಾನೆ. ನಂಬಿಕೆಯು ಒಂದು ಆತ್ಮಿಕ ನಿಯಮವಾಗಿದ್ದರೆ ಭಯವು ಒಂದು ಆತ್ಮಿಕ ನಿಯಮವೇ ಆಗಿದೆ. ಉದಾಹರಣೆಗೆ, ನೀವು ಉದ್ಯೋಗಕ್ಕಾಗಿ ಪ್ರಾರ್ಥಿಸಿದ್ದೀರಿ ಎಂದುಕೊಳ್ಳಿ. ಸ್ವಲ್ಪ ಸಮಯದ ನಂತರ ಒಬ್ಬ ಸ್ನೇಹಿತನು ನಿಮ್ಮ ಪರಿಸ್ಥಿತಿಯ ಬಗ್ಗೆ ಕೇಳಿದಾಗ, ದೇವರು ನನಗೆ ಉದ್ಯೋಗವನ್ನು ಕೊಡುವನೆಂದು ನಾನು ನಂಬಿದ್ದೇನೆ ಎಂದು ಹೇಳುವ ಬದಲು, ಎಷ್ಟು ಪ್ರಯತ್ನಿಸಿದರೂ ಉದ್ಯೋಗ ಸಿಗುತ್ತಿಲ್ಲ, ಇನ್ನು ಸಿಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಎಂದು ಮಾತನಾಡಿದರೆ ನೀವು ಕೆಲವೇ ಕ್ಷಣಗಳ ಹಿಂದೆ ಮಾಡಿದ ಪ್ರಾರ್ಥನೆಗೆ ವಿರೋಧವಾದ ಒಪ್ಪಿಗೆಯನ್ನು ಮಾಡಿದಂತಾಗುತ್ತದೆ. ಇದು ನಿಮ್ಮ ಪ್ರಾರ್ಥನೆಯ ಮೇಲೆಯೇ ನಿಮಗೆ ನಂಬಿಕೆ ಇಲ್ಲ ಎಂಬುದನ್ನು ಶತ್ರುವಿಗೆ ತಿಳಿಸುತ್ತದೆ. ಆಗ ನಿಮ್ಮ ಮಾತುಗಳ ಮೂಲಕವೇ ಒಂದು ಆತ್ಮಿಕ ಅಡ್ಡಿಯು ಉಂಟಾಗುತ್ತದೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 6-7ನೇ ವಾಕ್ಯ ಹೀಗೆ ಹೇಳುತ್ತದೆ, ಆದರೆ ದೇವರ ಬಳಿ ಬೇಡುವವನು ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಂದ ಬೇಡಿಕೊಳ್ಳಲಿ. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ಅಲೆಯಂತೆ ಅತ್ತಿತ್ತ ಅಲಿಯುತ್ತಿರುತ್ತಾನೆ. ಇಂಥವನು ತಾನು ಕರ್ತನಿಂದ ಬೇಡಿಕೊಂಡಿದ್ದನ್ನೆಲ್ಲವನ್ನು ಹೊಂದುವನೆಂದು ಭಾವಿಸದೇ ಇರಲಿ. ಪೇತ್ರನು ನೀರಿನ ಮೇಲೆ ನಡೆದ ಘಟನೆಯನ್ನು ನೆನಪಿಸಿಕೊಳ್ಳಿ. ಯೇಸುವಿನ ಮೇಲೆ ದೃಷ್ಟಿ ಇಟ್ಟಿದ ತನಕ ಆತನು ನೀರಿನ ಮೇಲೆ ನಡೆಯುತ್ತಿದ್ದನು, ಆದರೆ ಸಂದೇಹ ಪಡುತ್ತಿದ್ದಂತೆಯೇ ಮುಳುಗಲು ಆರಂಭಿಸಿದನು. ಅದೇ ರೀತಿ ಪ್ರಾರ್ಥನೆಯಲ್ಲಿ ಸಂದೇಹ ಪ್ರವೇಶಿಸಿದಾಗ ನಮ್ಮ ಪ್ರಾರ್ಥನೆಯ ಬಲ ಕುಂದುತ್ತದೆ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಾಕ್ಯ ಹೀಗೆ ಹೇಳುತ್ತದೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಆದುದರಿಂದ ಹೀಗೆ ಪ್ರಾರ್ಥಿಸಬೇಡಿ, ಕರ್ತನೇ, ನೀನು ನನ್ನನ್ನು ಸ್ವಸ್ಥಪಡಿಸಬಲ್ಲೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಅದರ ಬದಲು ಹೀಗೆ ಪ್ರಾರ್ಥಿಸಿ, ತಂದೆಯೇ, ಯೇಸು ಕ್ರಿಸ್ತನ ಗಾಯಗಳಿಂದ ನಾನು ಸ್ವಸ್ಥತೆಯನ್ನು ಹೊಂದಿದ್ದೇನೆ. ನಿನ್ನ ವಾಕ್ಯವನ್ನು ನಾನು ನಂಬುತ್ತೇನೆ, ಅದನ್ನು ಈಗಲೇ ಸ್ವೀಕರಿಸುತ್ತೇನೆ. ಎರಡನೆಯದು ಶುದ್ಧ ಉದ್ದೇಶಗಳಿಂದ ಮಾಡುವ ಪ್ರಾರ್ಥನೆಗಳು. ಪ್ರತಿಯೊಂದು ಪ್ರಾರ್ಥನೆಯು ಶುದ್ಧ ಹೃದಯದಿಂದ ಬರುವುದಿಲ್ಲ. ಕೆಲವರು ತಮ್ಮನ್ನು ನೋಯಿಸಿದವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಪ್ರಾರ್ಥಿಸುತ್ತಾರೆ. ಇನ್ನು ಕೆಲವರು ದೇವರ ಮಹಿಮೆಗಾಗಿ ಅಲ್ಲ, ತಮ್ಮ ಸ್ವಂತ ಘನತೆ ಮತ್ತು ಮಹತ್ವಕ್ಕಾಗಿ ಪ್ರಾರ್ಥಿಸುತ್ತಾರೆ. ಇಂತಹ ಪ್ರಾರ್ಥನೆಗಳು ದೇವರ ಚಿತ್ತವನ್ನು ಪ್ರತಿಬಿಂಬಿಸುವುದಿಲ್ಲ. ಕೆಲವರು ದೇವರ ಮಹಿಮೆಗಾಗಿ ಅಲ್ಲ, ತಮ್ಮ ಸ್ವಂತ ಮಹತ್ವವನ್ನು ಹೆಚ್ಚಿಸುವುದಕ್ಕಾಗಿ ಪ್ರಾರ್ಥಿಸುತ್ತಾರೆ. ಇಂತಹ ಪ್ರಾರ್ಥನೆಗಳು ದೇವರ ಸ್ವಭಾವವನ್ನು ಪ್ರತಿಬಿಂಬಿಸುವುದಿಲ್ಲ. ಕೀರ್ತನೆ 24:3-4ನೇ ವಾಕ್ಯ ಹೀಗೆ ಹೇಳುತ್ತದೆ, ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಳದಲ್ಲಿ ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಳದಲ್ಲಿ ಪ್ರವೇಶಿಸುವುದಕ್ಕೆ ಎಂಥವನು ಯೋಗ್ಯನು? ಯಾರು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವೂ ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಆದುದರಿಂದ ಪ್ರಾರ್ಥನೆ ಮಾಡುವ ಮೊದಲು ನಿಮ್ಮ ಹೃದಯವನ್ನು ಪರಿಶೀಲಿಸಿಕೊಳ್ಳಿ. ನಾನು ದೇವರ ಮಹಿಮೆಗಾಗಿ ಪ್ರಾರ್ಥಿಸುತ್ತಿದ್ದೇನೆಯೇ ಅಥವಾ ನನ್ನ ಸ್ವಂತ ಗೌರವಕ್ಕಾಗಿ ನಾನು ಪ್ರೀತಿಯಿಂದ ಪ್ರಾರ್ಥಿಸುತ್ತಿದ್ದೇನೆಯೇ ಅಥವಾ ಕಹಿಭಾವದಿಂದ ಎಂದು ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ. 1 ಯೋಹಾನನು ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ ಹೀಗೆ ಹೇಳುತ್ತದೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡುವನು. ಮೂರನೆಯದು ಅಧಿಕಾರದಿಂದ ಮಾಡುವ ಪ್ರಾರ್ಥನೆಗಳು. ಕ್ರಿಸ್ತನಲ್ಲಿ ನೀವು ಯಾರು ಎಂಬುದನ್ನು ತಿಳಿದುಕೊಂಡಾಗ ನೀವು ಭಿಕ್ಷುಕನಂತೆ ಪ್ರಾರ್ಥಿಸುವುದಿಲ್ಲ. ಅನೇಕರು ದೇವರೇ, ನೀನು ನನ್ನನ್ನು ಗಮನಿಸುತ್ತಿದ್ದೀಯೋ ಇಲ್ಲವೋ ಎಂಬ ಮನೋಭಾವದಿಂದ ಪ್ರಾರ್ಥಿಸುತ್ತಾರೆ. ಆದರೆ ದೇವರು ನಿಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಿದ್ದಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಾಕ್ಯ ಹೀಗೆ ಹೇಳುತ್ತದೆ,
ಮುಂದಿನ ಯುಗಗಳಲ್ಲಿ ನಮಗೆ ತೋರಿಸಬೇಕೆಂದು ಕ್ರಿಸ್ತೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಯೇಸು ಕ್ರಿಸ್ತನೊಂದಿಗೆ ನಮ್ಮನ್ನು ಕೂರಿಸಿದ್ದಾರೆ. ಇದು ಭವಿಷ್ಯದಲ್ಲಿ ಪರಲೋಕಕ್ಕೆ ಹೋಗುವ ವಿಷಯವಲ್ಲ, ಈಗಲೇ ನಿಮಗೆ ದೊರೆತಿರುವ ಆತ್ಮಿಕ ಸ್ಥಾನದ ಬಗ್ಗೆ ಹೇಳುತ್ತದೆ. ನೀವು ಪರಲೋಕದ ಅಧಿಕಾರದ ಸ್ಥಾನದಿಂದ ಭೂಮಿಯ ಪರಿಸ್ಥಿತಿಗಳ ಮೇಲೆ ಪ್ರಾರ್ಥಿಸುತ್ತೀರಿ. ಯೇಸು ಯಾವಾಗಲೂ ಅಧಿಕಾರದಿಂದಲೇ ಪ್ರಾರ್ಥಿಸುತ್ತಿದ್ದರು. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ಆತನು ಹೀಗೆ ಹೇಳಿದನು, ತಂದೆಯೇ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತೀ ಎಂದು ನನಗೆ ತಿಳಿದಿದೆ. ಅದೇ ಧೈರ್ಯ ನಮ್ಮಲ್ಲಿಯೂ ಇರಬೇಕು. 4ನೇಯದು, ದೇವರ ಚಿತ್ತಕ್ಕೆ ಅನುಗುಣವಾದ ಪ್ರಾರ್ಥನೆಗಳು. ಇಂತಹ ಪ್ರಾರ್ಥನೆಗಳನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ, ಏಕೆಂದರೆ ಅವು ನೇರವಾಗಿ ದೇವರ ಹೃದಯದಿಂದಲೇ ಹರಿದು ಬರುತ್ತದೆ. 1 ಯೋಹಾನನು ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯ ಹೀಗೆ ಹೇಳುತ್ತದೆ, ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಭರವಸೆಯು ಆತನಲ್ಲಿ ನಮಗುಂಟು. ದೇವರ ಚಿತ್ತ ಎಲ್ಲಿದೆ? ಆತನ ವಾಕ್ಯದಲ್ಲಿದೆ. ಆದುದರಿಂದ ದೇವರ ವಾಕ್ಯವನ್ನು ಆಧರಿಸಿದ ಪ್ರಾರ್ಥನೆಗಳು ಅತ್ಯಂತ ಶಕ್ತಿಯುತವಾಗಿರುತ್ತವೆ. ನೀವು ಸ್ವಸ್ಥತೆಗಾಗಿ ಪ್ರಾರ್ಥಿಸುತ್ತೀರಾ? ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಾಕ್ಯ ಹೀಗೆ ಹೇಳುತ್ತದೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೀವು ನಿಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸುತ್ತೀರಾ? ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯ ಹೀಗೆ ಹೇಳುತ್ತದೆ, ನನ್ನ ದೇವರು ಕ್ರಿಸ್ತೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ನೀವು ದೇವರ ವಾಕ್ಯವನ್ನು ಪ್ರಾರ್ಥನೆಯಾಗಿ ಮಾರ್ಪಡಿಸಿದಾಗ ನೀವು ಆತನ ಚಿತ್ತವನ್ನೇ ಘೋಷಿಸುತ್ತಿದ್ದೀರಿ. 5ನೇಯದು, ಯೇಸುವಿನ ನಾಮದಲ್ಲಿ ಮಾಡುವ ಪ್ರಾರ್ಥನೆಗಳು. ಇದು ಕೇವಲ ಯೇಸುವಿನ ನಾಮದಲ್ಲಿ ಕೇಳುತ್ತೇನೆ ಎಂದು ಹೇಳುವುದಷ್ಟೇ ಅಲ್ಲ, ಆತನ ಅಧಿಕಾರದಲ್ಲಿ, ಆತನ ಸ್ವಭಾವದಲ್ಲಿ ಮತ್ತು ಆತನ ಚಿತ್ತಕ್ಕೆ ಅನುಗುಣವಾಗಿ ಪ್ರಾರ್ಥಿಸುವುದಾಗಿದೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 13-14ನೇ ವಾಕ್ಯ ಹೀಗೆ ಹೇಳುತ್ತದೆ, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನಾನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ನಾನು ಅದನ್ನು ನೆರವೇರಿಸುವೆನು. ದುಷ್ಟಾತ್ಮಗಳು ಯೇಸುವಿನ ನಾಮವನ್ನು ಕೇಳಿದರೆ ಏಕೆ ಭಯಪಡುತ್ತಾವೆ? ಏಕೆಂದರೆ ಕಾಲ್ವಾರಿ ಶಿಲುಬೆಯಲ್ಲಿ ಯೇಸು ಅವುಗಳನ್ನು ಸೋಲಿಸಿದ್ದಾರೆ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10-11ನೇ ವಾಕ್ಯ ಹೀಗೆ ಹೇಳುತ್ತದೆ, ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಮೊಣಕಾಲೂರಿ ಅಡ್ಡಬಿದ್ದು ತಂದೆಯಾದ ದೇವರ ಮಹಿಮೆಗಾಗಿ ಪ್ರತಿಯೊಂದು ನಾಲಿಗೆಯೂ ಯೇಸು ಕ್ರಿಸ್ತನನ್ನು ಕರ್ತನೆಂದು ಅರಿಕೆ ಮಾಡುವುದು. ಯೇಸುವಿನ ನಾಮದಲ್ಲಿ ಮಾಡುವ ಪ್ರಾರ್ಥನೆಗಳು ಆತನ ಜಯವನ್ನು, ಅಧಿಕಾರವನ್ನು ಮತ್ತು ಮಹಿಮೆಯನ್ನು ಹೊತ್ತುಕೊಂಡಿರುತ್ತವೆ. ಈ 5 ವಿಧವಾದ ಪ್ರಾರ್ಥನೆಗಳನ್ನು ಒಟ್ಟುಗೂಡಿಸಿ ನಂಬಿಕೆಯಿಂದ, ಶುದ್ಧ ಹೃದಯದಿಂದ, ಆತ್ಮಿಕ ಅಧಿಕಾರದಿಂದ, ದೇವರ ಚಿತ್ತಕ್ಕೆ ಅನುಗುಣವಾಗಿ ಮತ್ತು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದಾಗ ನಿಮ್ಮ ಪ್ರಾರ್ಥನೆಗಳು ಕೇವಲ ಪರಲೋಕವನ್ನು ತಲುಪುವುದಷ್ಟೇ ಅಲ್ಲ, ಪರಲೋಕದ ಕಾರ್ಯವನ್ನು ಭೂಮಿಯ ಮೇಲೆಯೂ ನೆರವೇರಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಆಗ ಅಸಾಧ್ಯವೆಂದು ತೋರುವ ಸಂಗತಿಗಳು ಸಾಧ್ಯವಾಗುತ್ತವೆ, ಅಡೆತಡೆಗಳು ದೂರವಾಗುತ್ತವೆ, ಆತ್ಮಿಕ ಜಯಗಳು ಪ್ರಕಟವಾಗಲು ಆರಂಭಿಸುತ್ತವೆ. ಏಕೆಂದರೆ ಶಕ್ತಿಯುತವಾಗಿ ಪ್ರಾರ್ಥಿಸುವ ವಿಶ್ವಾಸಿಯು ಕತ್ತಲೆಯ ರಾಜ್ಯಕ್ಕೆ ಅತ್ಯಂತ ಅಪಾಯಕಾರಿಯಾದ ವ್ಯಕ್ತಿಯಾಗಿರುತ್ತಾನೆ. ದೇವರು ನಿಮ್ಮನ್ನು ಅಂತಹ ಪ್ರಾರ್ಥನಾ ಯೋಧನನ್ನಾಗಿ ರೂಪಿಸಬೇಕೆಂದು ಬಯಸುತ್ತೇನೆ. ಈ ವಾಕ್ಯಗಳಿಗೆ ನೀವು ಒಪ್ಪಿಗೆ ಇದ್ದರೆ ಈಗ ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿಮ್ಮ ಮಹಿಮೆಯುಳ್ಳ ನಾಮವನ್ನು ಸ್ತುತಿಸುತ್ತಾ ನಿನ್ನ ಸನ್ನಿಧಿಗೆ ಬರುತ್ತೇವೆ. ಕರ್ತನೆ, ನಮ್ಮ ಪ್ರಾರ್ಥನೆಗಳನ್ನು ಬಲಹೀನಗೊಳಿಸುವ ಪ್ರತಿಯೊಂದು ಸಂದೇಹವನ್ನು, ಭಯವನ್ನು ಮತ್ತು ಅಪನಂಬಿಕೆಯನ್ನು ನಮ್ಮ ಹೃದಯಗಳಿಂದ ತೆಗೆದುಹಾಕು. ತಂದೆಯೇ, ನಿನ್ನ ವಾಕ್ಯವನ್ನು ನಂಬುವ ಅಚಲವಾದ ವಿಶ್ವಾಸವನ್ನು ನಮಗೆ ಅನುಗ್ರಹಿಸು. ಪರಿಸ್ಥಿತಿಗಳು ವಿರೋಧವಾಗಿ ಕಂಡರೂ ನಿನ್ನ ವಾಗ್ದಾನಗಳು ಎಂದಿಗೂ ವಿಫಲವಾಗುವುದಿಲ್ಲವೆಂದು ನಂಬುವ ಹೃದಯವನ್ನು ನಮಗೆ ದಯಪಾಲಿಸು. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 6-7ನೇ ವಾಕ್ಯದ ಪ್ರಕಾರ ಸಂದೇಹವಿಲ್ಲದೆ ಪ್ರಾರ್ಥಿಸಲು ನಮಗೆ ಕಲಿಸು. ಕರ್ತನೆ, ನಮ್ಮ ಹೃದಯಗಳನ್ನು ಪರಿಶೋಧಿಸು. ನಮ್ಮ ಪ್ರಾರ್ಥನೆಗಳಲ್ಲಿ ಸ್ವಾರ್ಥ, ಅಹಂಕಾರ, ಪ್ರತೀಕಾರದ ಮನೋಭಾವ ಅಥವಾ ಕಹಿಯ ಭಾವನೆಗಳು ಇದ್ದರೆ ಅವುಗಳನ್ನು ತೆಗೆದುಹಾಕಿ ಶುದ್ಧ ಹೃದಯವನ್ನು ನಮಗೆ ದಯಪಾಲಿಸು. ನಿಮ್ಮ ಮಹಿಮೆಗಾಗಿ ಮಾತ್ರ ಜೀವಿಸಲು ಮತ್ತು ಪ್ರಾರ್ಥಿಸಲು ನಮಗೆ ಸಹಾಯ ಮಾಡು. ಯೇಸು ಕ್ರಿಸ್ತನಲ್ಲಿ ನಮಗೆ ದೊರೆತಿರುವ ಅಧಿಕಾರವನ್ನು ಗುರುತಿಸಲು ನಮ್ಮ ಕಣ್ಣುಗಳು ತೆರೆ. ನಾವು ಭಯಪಡುವವರಾಗಿರದೆ ನಿನ್ನ ಮಕ್ಕಳಾಗಿ ಪರಲೋಕದ ಅಧಿಕಾರದಲ್ಲಿ ದೃಢವಾಗಿ ನಿಲ್ಲುವವರಾಗುವಂತೆ ನಮ್ಮ ಮೇಲೆ ಕೃಪೆ ತೋರು. ಪ್ರತಿಯೊಂದು ಶತ್ರುವಿನ ಕಾರ್ಯದ ಮೇಲೆಯೂ ಕ್ರಿಸ್ತನ ಜಯವನ್ನು ಘೋಷಿಸುವ ಧೈರ್ಯವನ್ನು ನಮಗೆ ಅನುಗ್ರಹಿಸು. ತಂದೆಯೇ, ನಮ್ಮ ಪ್ರಾರ್ಥನೆಗಳನ್ನು ನಿನ್ನ ಚಿತ್ತಕ್ಕೆ ಅನುಗುಣವಾಗಿರುವಂತೆ ಪರಿಶುದ್ಧಾತ್ಮನ ಮೂಲಕ ನಮ್ಮನ್ನು ನಡೆಸು. ನಿನ್ನ ವಾಕ್ಯವನ್ನು ಪ್ರೀತಿಸಲು ಮತ್ತು ನಿನ್ನ ವಾಗ್ದಾನಗಳನ್ನು ಪ್ರಾರ್ಥನೆಗಳಾಗಿ ಪರಿವರ್ತಿಸಿಕೊಳ್ಳುವ ಜ್ಞಾನವನ್ನು ನಮಗೆ ದಯಪಾಲಿಸು. ಪ್ರಭುವಾದ ಯೇಸಯ್ಯ,
ಅಯ್ಯ, ನಿನ್ನ ನಾಮದಲ್ಲಿರುವ ಶಕ್ತಿಗಾಗಿ ನಾವು ಕೃತಜ್ಞತರಾಗಿದ್ದೇವೆ. ನಿನ್ನ ನಾಮದಲ್ಲಿ ನಾವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಯೂ ನಿನ್ನ ಚಿತ್ತದ ಪ್ರಕಾರ ನೆರವೇರುವಂತೆ ಅನುಗ್ರಹಿಸು. ನಮ್ಮ ಜೀವನಗಳಲ್ಲಿ ಆತ್ಮಿಕ ಜಯವನ್ನು, ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಸಮಾಧಾನವನ್ನು ಮತ್ತು ನಿನ್ನ ಮಹಿಮೆಯನ್ನು ಪ್ರಕಟಿಸು. ಇಂದಿನಿಂದ ನಾವು ನಂಬಿಕೆಯಿಂದ, ಶುದ್ಧ ಹೃದಯದಿಂದ, ಆತ್ಮಿಕ ಅಧಿಕಾರದಿಂದ ಮತ್ತು ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವ ಪ್ರಾರ್ಥನಾ ಯೋಧರಾಗುವಂತೆ ನಮ್ಮನ್ನು ರೂಪಿಸು. ಈ ಸಮಸ್ತವನ್ನು ನಮ್ಮ ಕರ್ತನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತನಾದ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೂ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.